ಹಾಗಿದ್ರೆ ಯಾಕೆ ಈ ಒಂದು ಟೀಸರ್ ನಲ್ಲಿ ಆ ಒಂದು ಶೆಡ್ ದೃಶ್ಯ ಯಾಕೆ ಬರುತ್ತೆ, ಲಾರಿಗಳ ದೃಶ್ಯ ಯಾಕೆ ಬರುತ್ತೆ? ಅಲ್ಲ ನೀವು ಶೆಡ್ ಅಂತ ಯಾಕೆ ಅನ್ಕೊಂತೀರಾ ಮೇಡಮ್? ದಯವಿಟ್ಟು ನೀವು ಅಲ್ಲಿಗೆ ಹೋಗ್ಬೇಡಿ. ಅಲ್ಲ ಅಭಿಮಾನಿಗಳಿಗೆ ಪ್ರಶ್ನೆ, ಅಭಿಮಾನಿಗಳು ಕೇಳ್ತಾರೆ, ಆಡಿಯನ್ಸ್ ಆಗಿ ಹೇಳೋದಾದ್ರೆ ದಯವಿಟ್ಟು ಶೆಡ್ ಅಂತ ಕನ್ಸಿಡರ್ ನೀವು ಮಾಡಲೇಬೇಡಿ. ಸಿನಿಮಾದಲ್ಲಿ ನೋಡಿ, ಸಿನಿಮಾದಲ್ಲಿ ನೋಡಿದಾಗ ಅದು ಏನು ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾವು ಈಗಲೂ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಏನು ಪ್ರಕರಣ ಚಾಲ್ತಿಯಲ್ಲಿದೆ ಆ ಕೇಸ್ ಇಟ್ಕೊಂಡು ನಾವು ಸಿನಿಮಾ ಮಾಡಿಲ್ಲ. ಇದು ನನ್ನ ಕಾಲ್ಪನಿಕ ಕತೆ. ಸರಿ ಆಯ್ತು. ಓಕೆ, ಈಗ ಈ ಬಾಸ್ ಅನ್ನೋ ಟೈಟಲ್ ನ ನೀವು ಯಾವ ಇಯರ್ ನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡ್ರಿ ಅಂತ? 25 ಅಂದ್ರೆ ಈ ಇನ್ಸಿಡೆಂಟ್ ಆಗಿದ್ದು 24 ನಲ್ಲಿ, ಸೊ ನೀವು ರಿಜಿಸ್ಟರ್ ಮಾಡಿಸಿರೋದು 25 ನಲ್ಲಿ. ಸೊ ಅವಾಗ ಸಾಮಾನ್ಯವಾಗಿ ಜನಕ್ಕೆ ಅನ್ಸುತ್ತೆ ಇದು ಅವರ ಕತೆನೇ ಆಗಿರಬಹುದು ಅಂತ, ಯಾಕಂದ್ರೆ ನಿಮ್ಮ ಟೀಸರ್ ಕೂಡ ಅದನ್ನೇ ಸಾರಿ ಹೇಳ್ತಿದೆ ನಾ ಹೇಳ್ದೆ. ಇಲ್ಲ ಮೇಡಮ್, ಹಿಂದೆ ಬಾಸ್ ಅನ್ನೋ ಸಿನಿಮಾಗಳು ನಮ್ಮ ಟೈಗರ್ ಪ್ರಭಾಕರ್ ಸರ್ ಮಾಡಿದ್ದಾರೆ ಬಾಸ್ ಅಂತ ಹೆಸರಲ್ಲಿ. ಆಮೇಲೆ ನಮ್ಮ ಅಕ್ಷಯ್ ಕುಮಾರ್ ಅವರು ಮಾಡಿದ್ದಾರೆ ಹಿಂದಿ ಬಾಲಿವುಡ್ ಅಲ್ಲಿ. ಅನೇಕ ವೆಬ್ ಸೀರೀಸ್ ಬಂದಿದೆ. ದರ್ಶನ್ ಸರ್ ಕೂಡ ಬಾಸ್ ಅಂತ ಮಾಡಿದ್ದಾರೆ. ನಮ್ಮ ಸ್ನೇಹಿತರೆ ಅದಕ್ಕೆ ಪ್ರೊಡ್ಯೂಸರು ಮಾಡಿದ್ದಾರೆ. ಈಗ ಆ ರೀತಿ ಅನೇಕ ಸಿನಿಮಾಗಳ ಹೆಸರುಗಳು ಬಂದಿದೆ. ಇಲ್ಲಿ ಎಸ್ಪೆಷಲಿ ನಾವು ನಮ್ಮ ಕತೆಗೆ ಆ ಟೈಟಲ್ ಆಪ್ಟ್ ಆಗಿರೋದ್ರಿಂದ ಮಾಡಿದ್ದೇವೆ. ಇಂಥ ಸೋ ಮೆನಿ ಟೈಟಲ್ಸ್ ಆಲ್ರೆಡಿ ಬಂದಿರೋದ್ರಿಂದ. ನಮ್ದೇ ಇಲ್ವಾ ಸರ್, ನಟ್ವರ್ಲಾಲ್ ಅಂತ ಮೂವಿ ಬಂತು. ನಟ್ವರ್ಲಾಲ್ ಅಮಿತಾಬ್ ಬಚ್ಚನ್ ಅವರು ಮಾಡಿದ್ರು ಮುಂಚೆ. ನಾವು ಮಿಸ್ಟರ್ ನಟ್ವರ್ಲಾಲ್ ಅಂತ ಮಾಡಿದ್ವಿ, ರಿಪೀಟ್ ಟೈಟಲ್. ಹಂಗಂತ ಅಮಿತಾಬ್ ಬಚ್ಚನ್ ಅವ್ರದ್ದು ಏನಾದ್ರು ಇದು ಮಾಡಿದೀವಿ ಅಂತ ನಾವು, ಅಥವಾ ನಂಜುಂಡಿ ಕಲ್ಯಾಣ ಅಂತ ನಮ್ದೇ ಒಂದು ಸಿನಿಮಾ ಬಂದಿತ್ತು, ನಂಜುಂಡಿ ಕಲ್ಯಾಣ ಅಂತಾನೆ ಇಟ್ಕೊಂಡು ಮಾಡಿದ್ವಿ. ಹಂಗಂತ ರಾಘಣ್ಣ ಅವ್ರ ಬಗ್ಗೆ ಏನಾದ್ರು ಮಾಡಿದೀವಿ ಅಂತ. ಹಂಗಲ್ಲ, ಅದು ನಮ್ ಸಿನಿಮಾಗೆ ಏನ್ ಬೇಕು ಹೇಳ್ತಿದ್ದೀರಾ, ಬಟ್ ಜನರು ಅದನ್ನ ಒಪ್ಕೊಳ್ತಾ ಇಲ್ವಲ್ಲ. ನೀವು ಗಮನಿಸಿರ್ಬೋದು, ಟೀಸರ್ ನಲ್ಲಿ ಬರುವಂತಹ ಕಮೆಂಟ್ ಗಳನ್ನ ನೀವು ಗಮನಿಸಿರ್ತೀರಾ. ಜೊತೆಗೆ ಈಗ ಫ್ಯಾನ್ಸ್ ಗಳು ರೊಚ್ಕೆತಿದ್ದಾರೆ ಅಥವಾ ಅವರು ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಟೀಸರ್ ವಿರುದ್ಧವಾಗಿ ಅಂತಂದ್ರೆ ಅದು ಎಲ್ಲೋ ಒಂದು ಅವರಿಗೆ ಅನ್ಸಿರ್ಬಹುದಲ್ವಾ? ನಾವಿವಾಗ ಅವರು ಹೇಳ್ತಾ ಇರುವಂತಹ ಮಾತುಗಳನ್ನ ನಾವು ಹೇಳ್ತಾ ಇದ್ವಿ, ನಾವು ಹೇಳ್ತಾ ಇರೋದಲ್ಲ. ಕಮೆಂಟ್ಗಳನ್ನ ನೋಡಿದಾಗ, ಸೋಷಿಯಲ್ ಮೀಡಿಯಾನ ಗಮನಿಸಿದಾಗ ನಿಮ್ಗೆ ಅದು ಸಹಜವಾಗಿ ಬಂದಿಲ್ವಾ ಪ್ರಶ್ನೆ? ನೋಡಿದ್ದಾರೆ ಸರ್, ಖಂಡಿತ. ಟೀಸರ್ ಸಿನಿಮಾ ಅಲ್ಲ. ಈಗ ಟೀಸರ್ ನ ನೀವು ಯಾಕೆ ಸಿನಿಮಾ ನೋಡಾದ್ಮೇಲೆ ಆನ್ಸರ್ ಸಿಗುತ್ತೆ. ಅಲ್ಲ, ಈಗ ಒಂದು ಸಾಂಗ್ ಅನ್ನ ಕೂಡ, ಲಿರಿಕಲ್ ವಿಡಿಯೋನ ಕೂಡ ಬಿಡ್ತೀರಾ, ಅದ್ರಲ್ಲಿ ಒಂದು ಸೀನ್ ನ ನೀವು ಆಡ್ ಆನ್ ಮಾಡಿದೀರಾ. ಒಂದು ವ್ಯಾನ್ ನಲ್ಲಿ, ಅಂದ್ರೆ ಪೊಲೀಸ್ ವ್ಯಾನ್ ನಲ್ಲಿ ಕೂತ್ಕೊಂಡು ಹೋಗ್ತಾರೆ. ಕೌಂಟ್ ಮಾಡಿದ್ರೆ ಒಂದು 14 ಜನ ಆರೋಪಿಗಳು ಸಿಗ್ಬೋದು. ಅದ್ರಲ್ಲಿ ಒಂದು ಲೇಡಿ ಆರೋಪಿ ಕೂಡ ಸಿಗ್ತಾರೆ. ಅದನ್ನ ನಿಮ್ದೇ ಆನ್ಸರ್ ಬಂತಲ್ಲ, ಎಷ್ಟು ಜನ ಅಂದ್ರೆ 14 ಜನ ಸಿಗ್ಬೋದು. ಇನ್ನೊಂದ್ ಸ್ವಲ್ಪ ಜನ ಹೊರಗಡೆ ಇದಾರೆ ಬೇಲ್ ಮೇಲೆ, ಅದನ್ನೇನಾದ್ರು ಎಕ್ಸೆಂಪ್ಷನ್ ಕೊಟ್ಟಿದ್ದೀರೇನೋ ಅಂತ. ನೀವೇ ಆನ್ಸರ್ ಕೊಟ್ಬಿಟ್ರಲ್ಲ. ಇಲ್ಲಿ ಎಷ್ಟು ಜನ ಮೇಡಮ್, ಈ ಪ್ರಕರಣದಲ್ಲಿ ಎಷ್ಟು ಜನ ಮೇಡಮ್ ಇರೋದು? ಅಟ್ಲೀಸ್ಟ್ ಒಂದು ಫೀಮೇಲ್ ಅಂದ್ರೆ ಆರೋಪಿ ಇದಾರೆ. ಈ ಕಡೆ ಹೈಲೈಟ್ ಆಗಿ ನೀವು ಕಾಣಿಸ್ಕೊಂಡಿದ್ದೀರಾ, ಇನ್ನೊಂದ್ 2-3 ಜನ ಹೈಲೈಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಒಂದ್ ಸ್ವಲ್ಪ ಏನಾದ್ರು ಎಕ್ಸೆಪ್ಷನ್ ಇದೆಯೇನೋ, ಬೇಲಿಂದ ಹೊರಗಡೆ ಬಂದಿರೋರ್ನ ಬಿಟ್ಟು ಮಾಡಿದಿರೇನೋ ಅಂತ ನೀವು ಹೇಳ್ತಿದ್ದೀರಲ್ಲ. ನನಗೂ ನಾನು ಆ ಪ್ರಕರಣ ಓದಿರ್ಲಿಲ್ಲ. ಆಮೇಲೆ ಫೈಲ್ಸ್ಗಳನ್ನೆಲ್ಲ ತರಿಸ್ಕೊಂಡೆ. ನಮ್ಮ ಸ್ನೇಹಿತರುಗಳು ಈ ಕೆಲವರು ಅಕ್ಯೂಸ್ಡ್ ಪರವಾಗಿ ವಾದ ಮಾಡ್ತಾ ಇದ್ದಾರೆ. ನಾನು ಕೂಡ ಒಬ್ಬ ವಕೀಲ. ಅವ್ರ ಹತ್ರ ಕೊಡಿ ನೋಡ್ತೀನಿ, ಓದ್ತೀನಿ ಅಂತ ಅವ್ರ ಹತ್ರ ಫೈಲ್ ಇಸ್ಕೊಂಡು ನಾನು ಓದಿದಾಗ ನನಗೆ ಎಲ್ಲೋ ನಾನು ಟಿ ವಿಲಿ ಅದರಲ್ಲೆಲ್ಲ ಬರೋದಕ್ಕೆಲ್ಲ ಇನ್ಸ್ಪಿರೇಷನ್ ಆಗಿ ನಾನು ಎಲ್ಲಿ ಸಿನಿಮಾ ಮಾಡಿಬಿಟ್ಟಿದ್ದೀನಿ ಅಂತ ಭಯನೂ ಇತ್ತು. ಒಂದೇ ಒಂದು ಲೈನ್ ಹೋಲಿಕೆ ಇಲ್ಲ. ಯಾವುದೇ ಒಂದು ನೀವು ಸ್ಪಾಟ್ ಮಾಜರ್ ಆಗಲಿ, ಪಂಚನಾಮೆ ಆಗಲಿ, ಎಲ್ಲಿಗೆ ಆಗಲಿ ಅಕ್ಯೂಸ್ಗಳನ್ನ ಇಷ್ಟು ಜನನ ಎಲ್ಲೂ ಕರ್ಕೊಂಡೋಗಿಲ್ಲ. ಇದು ಕಾಲ್ಪನಿಕ ಕತೆ. ನೀವು ಯಾಕೆ ಕಂಪೇರ್ ಮಾಡ್ತೀರ? ಪ್ರೊಡ್ಯೂಸ್ ಮಾಡುವಾಗ ಅಲ್ಲಿ ಕರ್ಕೊಬರೋದು ಎಷ್ಟು ಜನ ಅಕ್ಯೂಸ್ಡ್? 17 ಜನ ಇರ್ತಾರೆ. ಅಲ್ಲ, ನಮ್ದ್ರಲ್ಲಿ ಅಷ್ಟು ಜನ, ನಾವು 17 ಜನ ಅಕ್ಯೂಸ್ಡೇ ಇಲ್ಲ ಮೇಡಮ್. ನೀವು ಪೊಲೀಸ್, ಈಗ ನೀವು ಬೇಡ, ನಾನು ಸಿನಿಮಾ ರಿಲೀಸ್ ಆಗುತ್ತಲ್ಲ ಮೇಡಮ್, ನಿಮ್ಗೆ ನಾನು ಡಾಕ್ಯುಮೆಂಟ್ಸ್ ತಂದು ಕೊಡ್ತೀನಿ, ನೀವು ನೋಡಿ. ಏನಾದರೂ ದರ್ಶನ್ ಸರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ, ಅದು ಒಂದೇ ಒಂದು ಘಟನೆಗಳು ನಮ್ಮ ಸಿನಿಮಾದಲ್ಲಿದ್ರೆ ನೀವು ಹೇಳ್ದಂಗೆ ನಾವು ಮಾಡಿಸ್ಕೊಡ್ತೀವಿ. ನಿಮ್ಮ ಟೀಸರ್ ನಲ್ಲಿ ನೀವು ನೈಜ ಘಟನೆ ಆಧಾರಿತ ನೈಜ ಘಟನೆ ಡಿಸ್ಕ್ರಿಪ್ಷನ್ ಓದಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಕೆಳಗಡೆ ಓದಿ. ನೀವು ಡಿಸ್ಕ್ರಿಪ್ಷನ್ ನೋಡಿ. ಅದು ರಿಯಲ್ ಸ್ಟೋರಿಗೂ ಬೇಸ್ ಆಫ್ ಟ್ರೂ ಇವೆಂಟ್ಸ್ಗೂ ವ್ಯತ್ಯಾಸ ಇದೆ. ರಿಯಲ್ ಸ್ಟೋರಿ ಮಾಡಿದಾಗ ನಾವು ಅವ್ರ ಹತ್ರ ಪೇಟೆಂಟ್ ತಗೋಬೇಕು ಅಂತ ಅಂದಾಗ ನಾವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕು, ಬರೀ ನಾವು ಎಕ್ಸ್ಪೈರಿ ಡೇಟ್ ನೋಡ್ತೀವಿ, ಯಾರು ಇಂಗ್ರೀಡಿಯೆಂಟ್ಸ್ ನ ನೋಡಲ್ಲ ಜನ.
ಸೊ ಜನಕ್ಕಿರೋ ಮೈಂಡ್ ಸೆಟ್ ಅದು. ಇವಾಗ ನೀವು ಫಾರ್ ಎಕ್ಸಾಂಪಲ್ ಏನೋ ಒಂದು ಚಾಕ್ಲೇಟ್ ನ ತಗೋತಿದ್ದೀರಾ ಅಂದಾಗ ಅದ್ರಲ್ಲಿ ಏನೇನ್ ಕೆಮಿಕಲ್ಸ್ ಹಾಕಿದ್ದಾರೆ ಅಂತ ಯಾರು ಓದಲ್ಲ ಸರ್. ಸಣ್ಣದಾಗಿ ಬೇರೆ ಇರುತ್ತಲ್ಲ, ಕೆಲವರು ಇದಾರೆ, ತುಂಬಾ ಜನ ಅಭಿಮಾನಿಗಳು ಅದನ್ನೇ ಅಂದ್ಕೊಳ್ತಾರೆ. ಚಾಕ್ಲೇಟ್ ನ ಕಂಪೇರ್ ಮಾಡ್ಬೇಡಿ. ಒಂದ್ ನಿಮಿಷ ನಾನು ಹೇಳ್ತೀನಿ. ಚಾಕ್ಲೇಟ್ ತಿನ್ನೋದು ಮೇಡಮ್, ಎಕ್ಸ್ಪೀರಿಯನ್ಸ್ ಮಾಡೋದಲ್ಲ. ಇನ್ಶೂರೆನ್ಸ್ ಕಂಪನಿನ ತಗೊಂಬೇಕೇನು ಎಕ್ಸಾಂಪಲ್ ಆಗಿ ಇನ್ಶೂರೆನ್ಸ್ ಕಂಪನಿನೇ ತಗೊಂಡು ಯಾವ್ದೇ ತಗೊಂಡ್ರು ಸರ್, ಇವಾಗ ಒಂದು ಆಫರ್ ಲೆಟರ್ ಕೊಡ್ತಾರೆ ಅಂದ್ರೆ ಎಲ್ಲ ಕೊಟ್ಟಾದ್ಮೇಲೆ ಕೆಳಗಡೆ ನಾವು ಪಾಸ್ಬುಕ್ ಕೆಳಗಡೆ ಸಣ್ಣ ಲೆಟರ್ಸ್ ಅಲ್ಲಿ ಕೊಟ್ಟಿರ್ತಾರೆ ಗೊತ್ತಾ, ಯಾರು ಅದನ್ನ ಓದಲ್ಲ. ಅದನ್ನ ಇಲ್ಲೂ ಓದಿಲ್ಲ, ಯೂಟ್ಯೂಬ್ ಅಲ್ಲಿ ಅಷ್ಟೇ ಆಗಿರೋದು. ಬಾಸ್ ವರ್ಸಸ್ ಡಿ ಬಾಸ್ ಅಂತ ಹಾಕಿದ್ರೆ ನಾವಂತ ಅವ್ರಿಗೆ ಪೈಪೋಟಿ ಇಲ್ಲ. ಇಲ್ಲ ಅದನ್ನು ಫಸ್ಟ್ ಆಗಿ ಮಾಡಿದ್ರ ಅಲ್ಲ ನಾವು ಅವರು ಲೆಜೆಂಡ್ಸ್ ಮೇಡಮ್. ಡಿ ಬಾಸ್ ಇಸ್ ಲೆಜೆಂಡ್. ನಾವೀಗ ಆಮೆ ಕಾಲು ಇಡ್ತಿರೋರು ಸರ್. ಓಕೆ, ಇವಾಗ ನೀವೇ ಹೇಳಿದ್ರಿ ಆಮೆಗಾಲ್ ಇಟ್ಕೊಂಡು ಬರ್ತಾ ಇರುವಂತದ್ದು, ಇದು ನಿಮ್ಮ ಚೊಚ್ಚಲ ಸಿನಿಮಾ ಅಂತ ಕೂಡ. ಮೂರನೇ ಸಿನಿಮಾ. ಓಕೆ, ರೈಟ್. ಈಗ ಮೂರನೇ ಸಿನಿಮಾನೇ ಅಂತಂದಾಗ ಒಂದಷ್ಟು ಅಡೆತಡೆಗಳು ಬಂದಾಗ ಮನ್ಸಿಗೆ ಬೇಜಾರು ಆಗೇ ಆಗುತ್ತೆ. ಏನ್ ಅನ್ನಿಸ್ತಾ ಇದೆ ಸರ್ ಈಗ ಈ ಕ್ಷಣಕ್ಕೆ? ಯಾಕೆ ವಿಜಯಲಕ್ಷ್ಮಿ ಅವರು ಈ ಒಂದು ಪಾತ್ರಕ್ಕೆ ತಡೆಯನ್ನ ತರ್ತಾ ಇರುವಂತದ್ದು ಈ ಸಿನಿಮಾ ರಿಲೀಸ್ಗೆ? ಅಲ್ಲ, ಅವ್ರ ಜಾಗದಲ್ಲಿ ನಾನಿದ್ದೀರೋ ನಾನು ಅದೇ ಕೆಲಸ ಮಾಡ್ತಾ ಇದ್ದೆ. ಸೊ ನಾನು ಅದೇ ಮಾಡ್ತಿದ್ದೆ. ಇರಬಹುದು ಅಂತ ಒಂದು ಏನಂತಾರೆ ಪ್ರಿಸಂಪ್ಷನ್ ಅಸಂಪ್ಷನ್ ಮಾಡ್ಕೊಂಡು ಸೊ ನಾನು ಅದೇ ಕೆಲಸ ಮಾಡ್ತಿದ್ದೆ. ಅದು ಹ್ಯೂಮನ್ ಸೈಕಾಲಜಿ. ಅದು ನೀವು ನಮಗೆ ಹೇಳೋ ರೀತಿಯಲ್ಲಿ ಅಥವಾ ಅಭಿಮಾನಿಗಳಿಗೆ ಹೇಳೋ ಥರ ನೀವು ಯಾಕೆ ವಿಜಯಲಕ್ಷ್ಮಿ ಅವ್ರನ್ನ ಭೇಟಿ ಮಾಡಿ ಇದು ದರ್ಶನ್ ಸರ್ ಸಿನಿಮಾ ಅಲ್ಲ ಅಂತ ಮಾತಾಡ್ಲಿಲ್ವಾ, ಪ್ರಯತ್ನ ಪಡ್ಲಿಲ್ವಾ ಅಂತ? ಏನ್ ವಿಜಯಲಕ್ಷ್ಮಿ ಅವ್ರ ಹತ್ರ ಇಲ್ಲ, ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ನಾವು ಕಾಲ್ ಮಾತಾಡಕ್ ಟ್ರೈ ಮಾಡಿಲ್ಲ. ಇವಾಗ ಡೈರೆಕ್ಟ್ ಆಗಿ ಮಾಡೋದಕ್ಕಾಗಲ್ಲ ಅಲ್ವಾ. ನಾವು ಅವರು ದರ್ಶನ್ ಸರ್ ಅಭಿಮಾನಿ ಸಂಘದ ಅಧ್ಯಕ್ಷರು, ಅವ್ರಿಗೆ ನನ್ನ ಫ್ರೆಂಡ್ ಒಬ್ರು ನನಗೆ ಪರಿಚಯ ಇರೋರೊಬ್ರ ಹತ್ರ ಕಾಲ್ ಮಾಡಿಸ್ತಾರೆ. ಕಾಲ್ ಮಾಡಿಸಿದಾಗ ಇಲ್ಲ ಏನಕ್ಕೆ ಮಾಡ್ಬೇಕಾಗಿತ್ತು ಇದನ್ನ ಬಾಸ್ ಅಂತ, ಏನಕ್ಕೆ ಮಾಡ್ಬೇಕಾಗಿತ್ತು, ನಾವು ಕೋರ್ಟಲ್ಲಿ ಇದನ್ನ ನೋಟಿಸ್ ಕೊಟ್ಬಿಟ್ಟು ಕೋರ್ಟಲ್ಲಿ ಇದು ಮಾಡ್ಕೊಂತೀವಿ, ಸಾಲ್ವ್ ಮಾಡ್ಕೋತೀವಿ ಅಂತ ಹೇಳಿದ್ರು. ಇನ್ನು ಅಷ್ಟು ಹೇಳಾದ್ಮೇಲೆ ನಾವೇನು ಮಾತಾಡೋಕ್ಕಾಗಲ್ಲ ಅಲ್ವಾ. ಓಕೆ, ಒಂದ್ ನಿಮಿಷ ಸರ್. ಈಗ ನಮ್ಮ ಜೊತೆಗೆ ಕರೆಯನ್ನ ಮಾಡಿದ್ದಾರೆ ಮುರಳಿ ಅಂತ, ಕಲಾವಿದರು ಹಾಗೆ ದರ್ಶನ್ ಫ್ಯಾನ್ಸ್. ಸರ್ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ನಿಮ್ಗೆ? ಸಂಪರ್ಕ ಸಾಧ್ಯ ಆಗಿಲ್ಲ, ಬಹುಶಃ ಮತ್ತೆ ಕಾಲ್ ಟ್ರೈ ಮಾಡ್ತೀವಿ. ಸರ್ ಹೇಳ್ತಾ ಇದ್ರಿ ನೀವು, ಏನ್ ಹೇಳಿದ್ರು ಸರ್ ದರ್ಶನ್ ಫ್ಯಾನ್ಸ್? ಮಾತಾಡಿಲ್ಲ, ನಾನು ಬೇರೆಯವ್ರ ಕೈಲಿ ಮಾಡ್ಸಿದ್ದೆ. ನನಗೆ ಗೊತ್ತು ನಾನು ಮಾತಾಡ್ತೀನಿ, ಒಂದು ನಿಮಿಷ ಮೀಟ್ ಮಾಡ್ತಿದ್ದು ಟ್ರೈ ಮಾಡ್ತೀನಿ, ಸರಿ ಮಾಡಿ ಅಂತ ಹೇಳಿದೆ. ಮಾಡಿ ಅಂತ ಹೇಳಿದಾಗ ಅದು ಯಾವಾಗ ಮಾಡಿಸಿದ್ವಿ ಅಂತ ಹೇಳಿದ್ರೆ ನಮ್ಗೆ ಸೆನ್ಸರ್ಗೆ ನೋಟಿಸ್ ಕಳಿಸಿದ್ರು. ಸಿನಿಮಾ ಸೆನ್ಸರ್ ಆಗೋಗ್ಬಿಟ್ಟಿತ್ತು. ಫಿಸಿಕಲ್ ನೋಟಿಸ್ ಇದು ಕೊಟ್ಟಿರಲಿಲ್ಲ, ಫಿಸಿಕಲ್ ಸರ್ಟಿಫಿಕೇಟ್ ಕೊಟ್ಟಿರಲಿಲ್ಲ. ಬರೀ ಓರಲ್ಲಿ ಹೇಳಿದ್ರು. ಓರಲ್ಲಿ ಹೇಳ್ಬಿಟ್ಟು ನಮಗೆ ಸೈನ್ ಮಾಡಿಸ್ ಲೆಡ್ಜರಲ್ಲಿ ಸೈನ್ ಮಾಡಿಸ್ಕೋತಾರೆ, ನಾವು ಈ ಸರ್ಟಿಫಿಕೇಟ್ ನಾವು ಇವ್ರಿಗೆ ಇಶ್ಯೂ ಮಾಡ್ತಾ ಇದೀವಿ ಅಂತ. ಆ ಟೈಮಲ್ಲಿ ನೋಟಿಸ್ ಬಂದಾಗ ನಾನು ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ದೆ. ಅದಾದ್ಮೇಲೆ ಮತ್ತೆ ನಾನು ಪ್ರಯತ್ನ ಮಾಡಿದ್ದೆ. ಓಕೆ, ಏನಂತ ನೋಟಿಸ್ ಬಂತು ಸರ್ ನಿಮಗೆ? ಸೆನ್ಸರ್ ಮಂಡಳಿಗೆ ಹೋಯ್ತು ನೋಟಿಸ್, ಸೆನ್ಸರ್ ಸರ್ಟಿಫಿಕೇಟ್ ಇಶ್ಯೂ ಮಾಡಬಾರ್ದು ಅಂತ. ಓಕೆ, ಸೆನ್ಸಾರ್ ಮಂಡಳಿ. ಸರ್ ನೀವೇನಾದ್ರೂ ವಿಜಯಲಕ್ಷ್ಮಿ ಅವರನ್ನ ಮಾತನಾಡಿಸೋದಕ್ಕೆ ಅಥವಾ ಭೇಟಿ ಆಗೋದಕ್ಕೆ ಪ್ರಯತ್ನ ಪಟ್ರಾ? ಖಂಡಿತ ಇಲ್ಲ ಮೇಡಮ್, ಅದನ್ನು ನಿರ್ಮಾಪಕರಿಗೆ ಹೇಳಿದ್ದೇನೆ. ಅವ್ರೇನು ಡಿಸಿಷನ್ ತಗೊಳ್ತಾರೆ ಅದಕ್ಕೆ ನಾವು ರೆಡಿ ಇದ್ದೇವೆ. ಓಕೆ, ನಮ್ದೇನಿಲ್ಲ, ನಾನು ಓನ್ಲಿ ಡೈರೆಕ್ಟರ್ ಅಲ್ವಾ. ಡೈರೆಕ್ಟರ್ ಆದಾಗ ಏನೇ ಡಿಸಿಷನ್ ತೊಗೋಬೇಕಾದ್ರೆ ಪ್ರೊಡ್ಯೂಸರ್ ಅವ್ರು ತೊಗೋಬೇಕು. ಅವರು ಏನು ಹೇಳ್ತಾರೆ ಅದಕ್ಕೆ ನಮ್ಮದು ಸಮ್ಮತಿ ಇದೆ. ಸರ್ ನೀವೇನು ಹೇಳ್ತೀರಾ? ವಿಜಯಲಕ್ಷ್ಮಿ ಅವರು ಈಗ ಅವರಾಗಲೇ ಈಗ ಅರ್ಜಿಯನ್ನು ಹಾಕ್ತಾ ಇದ್ದಾರೆ, ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಸರ್ ಒಂದು ನಿಮಿಷ ಮಾತಾಡ್ತೀನಿ.